ಈ ಲೈಫೇ ಹಿಂಗೆ, ತಪ್ಪು ಮಾಡೋದಕ್ಕೆ ಸಿಕ್ಕ ಅವಕಾಶಗಳು ಆ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಸಿಗಲ್ಲ. ಕೆಟ್ಟ ಕೆಲಸ ಮಾಡೋದಕ್ಕೆ ಸಿಗೋ ಪ್ರೇರೇಪಣೆಗಳು ಒಳ್ಳೆ ಕೆಲಸ ಮಾಡುವಾಗ ಸಿಗಲ್ಲ. ಪ್ರಪಂಚದಲ್ಲಿ ಒಳ್ಳೆಯವರಿಗೆ ಕೆಟ್ಟದ್ದು, ಕೆಟ್ಟವ್ರಿಗೆ ಒಳ್ಳೆಯದು ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದೆ. ಒಬ್ಬ ಉದ್ಧಾರ ಆಗಬೇಕು ಅಂದರೆ ಇನ್ನೊಬ್ಬನನ್ನ ಮೆಟ್ಟಿ ನಿಲ್ಲಬೇಕು ಅನ್ನೋ ಪರಿಸ್ಥಿತಿ. ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಇನ್ನೊಂದು ಕೆಟ್ಟ ಕೆಲಸ ಮಾಡಲೇಬೇಕು ಅನ್ನೋ ದುಷ್ಟ ಮನಸ್ಥಿತಿ ಮನುಷ್ಯಂದಾಗಿದೆ. ಇಲ್ಲಿ ಎಲ್ಲರೂ ಬದುಕಬೇಕು ಅಂತಾನೆ ಹೆಣಗಾಡ್ತಾ ಇರೋದು. ಈ ಹೆಣಗಾಟದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಮರೆತು ನಾವು ಮಾಡಿದ್ದೇ ಸರಿ, ಹೋಗ್ತಾ ಇರೋದೇ ದಾರಿ ಅಂತ ಮುನ್ನುಗ್ದಾಗ ತಪ್ಪುಗಳು ನಡೆಯುತ್ತೆ, ಕೆಟ್ಟ ಕೆಟ್ಟ ಘಟನೆಗಳು ಸಂಭವಿಸ್ತವೆ. ಒಂದು ಮಾತು, ಎಲ್ಲರೂ ಒಳ್ಳೆಯವರಾಗೋದಕ್ಕೆ ಆಗದೆ ಇರ್ಬೋದು, ಆದರೆ ಎಲ್ಲರೂ ಒಳ್ಳೆಯದನ್ನೇ ಮಾಡ್ಬೋದು. ಈ ಕತೆ ನೋಡಿ, ಏನಾದರೂ ಒಂದು ಒಳ್ಳೆಯದನ್ನು ಕಲ್ತ್ಕೊಳ್ಳಿ. ಇದೇನಿದು ಚಾಂದನಿ ನೋಡು ರೂಪನಿಗಿದೆಯಲ್ಲ. ಚಾಂದಿನಿ, ಚಾಂದಿನಿ ಎಲ್ಲಿ ಹೋದ್ಲುಳು? ಬಾತ್ರೂಮ್ಗೆ ಹೋಗಿದ್ದಾಳ? ಇಲ್ಲ ರೀ ರೀ ಏನೇ ಬೆಳಿಗ್ಗೆ ಬೆಳಿಗ್ಗೆ ನಿನ್ ಗೋಳು? ರೀ, ಚಾಂದಿನಿ ಎಲ್ಲೂ ಕಾಣಿಸ್ತಿಲ್ಲ ರೀ. ಏನ ಸರಿಯಾಗಿ ಹುಡುಕ್ತೋ ಇಲ್ವಾ? ಬಾತ್ರೂಮ್ ಹೋಗಿರ್ಬೇಕು, ನೋಡೋಕ್ ಸರಿಯಾಗಿ. ಅಯ್ಯೋ, ಅಲ್ಲೆಲ್ಲ ಹುಡುಕಾಯ್ತು ರೀ, ಎಲ್ಲೂ ಕಾಣಿಸ್ತಿಲ್ಲ ರೀ. ಮೇನ್ ಡೋರ್ ಓಪನ್ ಆಗಿದೆ. ಹೌದಲ್ಲೇನೆ? ಒಂದ್ ಕೆಲಸ ಮಾಡೋಣ, ಬಾಯ್ಲಿ ಫೋನ್ ಮಾಡೋಣ. The number you're calling is switched off. ಏನಾಯ್ತು? ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಮಣಿ ವಿಷಯ ತಿಳಿಸ್ರಿ. ನೋಡು, ಅವ್ನಿಗೀಗ್ಲೇ ವಿಷಯ ತಿಳಿಸೋದ್ ಬೇಡ, ನೀನ್ ಸುಮ್ನೆ ಇರೋ. ಅವ್ನ್ಗೆ ಯಾಕೆ ಇವಾಗ ಟೆನ್ಷನ್ ಕೊಡ್ತೀಯಾ? ರೀ, ಚಾಂದನಿ ರೂಮ್ ಒಂದ್ಸಲ ಚೆಕ್ ಮಾಡೋಣ. ಅವಳು ಬ್ಯಾಗ್ ಬಟ್ಟೆ ಇದೆ ನೋಡೋಣ. ಸರಿ, ಬಾ ನೋಡೋಣ. ನಡೀರಿ. ನೋಡಿದ್ರಾ, ಎಲ್ಲ ಎತ್ಕೊಂಡು ಓಡ್ ಹೋಗಿದ್ದಾಳೆ. ನಮ್ ಕಣ್ಣಿಗೆ ಮಣ್ಣಚ್ಬಿಟ್ಲು. ಇನ್ ಮುಂದೆ ಎಲ್ರ ಜೊತೆಗೆ ನಾ ಹೇಗೆ ತಲೆ ಎತ್ಕೊಂಡು ಓಡಾಡೋದು? ನೋಡು, ಆಗಿದ್ದಾಗೋಗಿದೆ. ಈ ವಿಷಯ ಮನೆಯವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಸರಿ ರೀ. ಅವಾಗಲೇ ನಂಗೆ ಹೇಳ್ಬಾರ್ದಾ? ಏನೋ ಪ್ರಯೋಜನ? ಹೋದವಳು ಹೋದ್ಲು, ಎಲ್ಲೋಗಿದ್ದಾಳೆ, ಯಾರ ಜೊತೆ ಹೋಗಿದ್ದಾಳೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನೆಲ್ಲಿ ಹೋಗಿರ್ತಾಳೆ? ಯಾವನ್ ಜೊತೆನೂ ಓಡ್ ಹೋಗಿರ್ತಾಳೆ. ನೆನ್ನೆ ಶಾಂತ ಊರಿಗೆ ಹೋಗುವಾಗ ಅವಳ ಜೊತೆ ಹೋಗು ಅಂತ ಎಷ್ಟೇ ಬಲವಂತ ಮಾಡಿದ್ರು ಇಲ್ಲೇ ಉಳ್ಕೊಂಡಿದ್ಲು. ನೀನು ಸ್ವಲ್ಪ ಸುಮ್ಮನೆ ಇರೋ, ಅವಳು ಅಂತವಳಲ್ಲ. ಅಣ್ಣ, ನನಗೆ ಯಾಕೋ ಅದಕ್ಕೆ ಹೇಳ್ತಿರೋದು ನಿಜ ಅನಿಸ್ತಾ ಇದೆ. ಇತ್ತೀಚೆಗಳು ವರ್ತನೆ ವಿಚಿತ್ರವಾಗಿತ್ತು. ಯಾವುದಕ್ಕೂ ವಿಷಯ ನಮ್ಮಲ್ಲೇ ಇರ್ಲಿ, ಎಲ್ಲ ಕಡೆ ವಿಚಾರಿಸೋಣ. ಹೊರಗಡೆ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗುತ್ತೆ. ಅದಕ್ಕೆ ಪೊಲೀಸು ಗಿಲೀಸು ಅಂತ ಹೋಗೋದು ಬೇಡ, ನಾವೇ ಹುಡ್ಕೋಣ. ಅವಳಿಗೆ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋ ಶೋಕಿ ಜಾಸ್ತಿ. ಅವ್ರನ್ನೆಲ್ಲ ವಿಚಾರಿಸಿ ನೋಡೋಣ. ಮೊದಲು ನಮ್ಮ ರಿಲೇಟಿವ್ ಮನೆಯಲ್ಲೆಲ್ಲ ವಿಚಾರಿಸೋಣ. ಸರಿ ನೋಡು, ಯಾವುದೇ ಕಾರಣಕ್ಕೂ ನಿಮ್ಮ ಅಮ್ಮನಿಗೆ ವಿಷಯ ತಿಳಿಸ್ಬೇಡ, ಆಮೇಲೆ ಊರು ತುಂಬ ಡಂಗೂರ ಸಾರಿಸ್ಕೊಂಡ್ ಬಂದ್ಬಿಡ್ತಾರೆ. ಆಯ್ತು ರೀ, ನಂಗೂ ಗೊತ್ತಿದೆ. ಮಣಿ, ಬಂದೇ ಇರ. ಆಯ್ತು. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನಿಮ್ಮಿಬ್ರು ಸಲಿಗೆನೆ ಅವಳಿಗೆ ಜಾಸ್ತಿ ಆಗಿರೋದು. ರಾತ್ರಿ ಮನೇಲಿದ್ದ ಒಬ್ಬ ವಯಸ್ಸಿಗೆ ಬಂದ ಹೆಣ್ಮಗಳು ಬೆಳಗಾಗೋದ್ರಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ ಪರಾರಿ ಆಗ್ತಾಳೆ. ಅವಳು ಬಟ್ಟೆ ಬರೆ ಎಲ್ಲ ತಗೊಂಡು ಹೋಗಿದ್ರಿಂದ ಸಹಜವಾಗಿ ಇದು ಲವ್ ಕೇಸ್ ಅಂತ ಎಲ್ಲರೂ ಅನ್ಕೋತಾರೆ. ಇಲ್ಲಿ ತನಕ ಚಾಂದನಿ ಯಾರನ್ನಾದರೂ ಲವ್ ಮಾಡಿರೋ ವಿಚಾರ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರು ಇದನ್ನು ಸಂಪೂರ್ಣವಾಗಿ ನಂಬದೆ ಅವ್ರ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಹತ್ರ ವಿಚಾರಿಸ್ತಾರೆ. ಮನೆ ಮರ್ಯಾದೆ ಹೋಗ್ಬೋದು ಅನ್ನೋ ಭಯದಿಂದ ಈ ವಿಚಾರನ ಯಾರ ಹತ್ರನೂ ಹೇಳ್ದೆ ಗುಟ್ಟಾಗಿಡ್ತಾರೆ. ವಸಂತ್ ಮತ್ತು ಮಣಿ ಚಾಂದನಿಗೋಸ್ಕರ ಎಲ್ಲ ಕಡೆ ಹುಡುಕ್ತಾರೆ.
ಚಾಂದ್ರನ್ ಸಿಕ್ಕಲ್ಲ. ಏನಾಯ್ತು ಹೇಳ್ರಿ? ಹೌದಾ, ಸರಿ, ನೀವು ಅಲ್ಲೇ ಇರಿ, ನಾವು ಈಗಲೇ ಬರ್ತೀವಿ. ಸರಿ ಸರ್. ಓಕೆ. ಕೆರೆ ಹತ್ರ ಯಾವ್ದೋ ಡೆಡ್ ಬಾಡಿ ಬಿದ್ದಿದೆಯಂತೆ, ಹೋಗಿ ನೋಡ್ಕೊಂಡ್ ಬರೋಣ, ನಡೀರಿ. ಸರಿ ಸರ್. ಯಾರಪ್ಪ? ಸರ್, ನಾನು ಫೋನ್ ಮಾಡಿದ್ದು. ಹಾ ಸರ್, ನಾನೇ ಫೋನ್ ಮಾಡಿದ್ದೆ. ಎಲ್ಲಿ ಬಾಡಿ? ಅಲ್ಲಿ ಏನ್ ನಿನ್ನ ಹೆಸರು? ಎಲ್ಲಿ ನಿಮ್ಮ ಮನೆ? ಇಲ್ಲಿಗೆ ಯಾಕೆ ಬಂದಿದ್ದೆ? ಸರ್, ನನ್ನ ಹೆಸರು ರಾಕೇಶ್ ಅಂತ ಸರ್. ನಮ್ಮನೆ ಇಲ್ಲೇ ಹತ್ರದಲ್ಲಿ ಇರೋದು. ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದೆ ಸರ್. ನೋಡಿದ್ರೆ ಬಾಡಿ ದಡದಲ್ಲಿ ಬಿದ್ದಿತ್ತು. ಇಲ್ಲಪ್ಪ ಸರ್, ಬಾಡಿನ ಮೇಲೆ ಎತ್ಸೋ ವ್ಯವಸ್ಥೆ ಮಾಡಿಸಿ. ಸರಿ ಸರ್. ನೀ ಏನ್ ಮಾಡ್ಕೊಂಡಿದ್ಯಾ? ಸರ್, ನಾನು ಗ್ಯಾರೇಜಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಮೇಡಮ್ ಕೂತ್ಕೊಮ್ಮ. ಹೇಳಿ. ಇನ್ಸ್ಪೆಕ್ಟರ್ ಇಲ್ವಾ? ಹೊರಗಡೆ ಹೋಗಿದ್ದಾರೆ. ಬರೋದು ಎಷ್ಟೊತ್ತಾಗುತ್ತೆ? ಹೇಳಕ್ಕಾಗಲ್ಲ. ಏನ್ ವಿಷಯ ಹೇಳಿ. ನಮ್ಮ ಯಜಮಾನ್ರು 1 ವಾರದಿಂದ ಕಾಣಿಸ್ತಾ ಇಲ್ಲ. ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಬರ್ಬೋದು ಇನ್ನೇನು. ಸರಿ. ಇವನ್ ಯಾರು ಅಂತ ಗೊತ್ತಾ ನಿನ್ಗೆ? ಇಲ್ಲ ಸರ್, ನನಗೇನು ಪರಿಚಯ ಇಲ್ಲ. ನಿಮ್ಗಳ ಪೈಕಿ ಇವನ್ ಯಾರಿಗಾರ ಗೊತ್ತಾ? ಯಾರು ನೋಡಿದೀರಾ ಇವನ್ನ? ಎಲ್ಲಪ್ಪ ಸರ್, ಬಾಡಿನ ಪೋಸ್ಟ್ ಮಾರ್ಟಮಿಗೆ ಕಳಿಸಿ. ಹಾಗೆ ಕೆರೆ ಸುತ್ತ ಸರ್ಚ್ ಮಾಡಿ, ಏನಾದ್ರೂ ಕ್ಲೂ ಸಿಕ್ಕಿದ್ರೆ ಉಪಯೋಗಕ್ಕೆ ಬರ್ಬೋದು. ಸರಿ ಸರ್. ನಿನ್ ನಂಬರ್ ಕೊಟ್ಟಿರು, ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಫೋನ್ ಮಾಡ್ತೀವಿ. ಸರಿ ಸರ್. ಸರ್ ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ಸರ್, ನನ್ನ ಹೆಸರು ಚಂದ್ರಿಕಾ ಅಂತ. ಏನ್ ವಿಷಯ? ಸರ್, ನನ್ನ ಗಂಡ 1 ವಾರದಿಂದ ಕಾಣಿಸ್ತಾ ಇಲ್ಲ ಸರ್. 1 ವಾರದಿಂದ ಕಾಣಿಸ್ತಾ ಇಲ್ವಾ? ಹೌದು ಸರ್. ಎಲ್ಲಿ ಹೋಗ್ತೀನಿ ಅಂತ ಹೇಳೋಗಿದ್ದಾನ? ಇಲ್ಲ ಸರ್. 1 ವಾರದಿಂದ ಕಾಣ್ತಿಲ್ಲ ಅಂತೀರಾ, ಇವತ್ತು ಬಂದು ವಿಷಯ ಹೇಳ್ತಾ ಇದ್ದೀರಾ? ಲಾಸ್ಟ್ ಟೈಮು ಒಂದ್ಸಲ ಹೀಗೆ ನನಗೆ ವಿಷಯ ತಿಳಿಸ್ದೆ ಎಲ್ಲೋ ಹೋಗಿ ಬಂದಿದ್ರು ಸರ್. ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ್ರೆ ಏನೂ ಹೇಳಿರ್ಲಿಲ್ಲ ಸರ್. ಅದಕ್ಕೆ ಈ ಸಲನೂ ಬರ್ಬೋದು ಅಂತ ಸುಮ್ಮನೆ ಆದೆ. ನಿಮ್ ನಡುವೆ ಗಲಾಟೆ ಏನಾದರೂ ಆಗಿತ್ತಾ? ಅಂಥ ದೊಡ್ಡ ಜಗಳ ಏನೂ ಆಗಿರ್ಲಿಲ್ಲ ಸರ್. ಮಾಮೂಲಿ ಗಂಡ ಹೆಂಡತಿ ಜಗಳ ಅಷ್ಟೇ. ಆದರೆ ಮನೆ ಬಿಟ್ಟು ಹೋಗೋ ಅಂಥದ್ದು ಏನೂ ಆಗಿರ್ಲಿಲ್ಲ ಸರ್. ಸರಿ, ಒಂದು ಕೆಲಸ ಮಾಡಿ, ಅಲ್ಲೊಂದು ಕಂಪ್ಲೇಂಟ್ ಬರೆಸ್ಬಿಟ್ಟು ಹೋಗಿ. ಇದಕ್ಕೂ ಮೊದಲು ಶಂಕರ್ ಕೆಲ್ಸದ ಮೇಲೆ 1 ವಾರಗಟ್ಲೆ ಬೇರೆ ಊರಿಗೆ ಹೋಗಿ ಬರೋದು ಮಾಮೂಲಿ ಆಗಿರುತ್ತೆ. ಆದರೆ ಯಾವತ್ತು ಚಂದ್ರಕನ್ಗೆ ಹೇಳ್ದೆ ಎಲ್ಲೂ ಹೊರಗಡೆ ಹೋಗಿರಲ್ಲ. 1 ವಾರ ಆದರೂ ತನ್ನ ಗಂಡ ಮನೆಗೆ ಬರ್ದಿದ್ದನ್ನ ನೋಡಿ ಚಂದ್ರಿಕಂಗೆ ಸಹಜವಾಗಿ ಆತಂಕ ಆಗತ್ತೆ. ಇವತ್ತು ಬರ್ಬೋದು, ನಾಳೆ ಬರ್ಬೋದು ಅಂತ ಚಂದ್ರಿಕಾ ಕಾಯ್ತಾನೆ ಇರ್ತಾಳೆ. ಆದರೆ ಶಂಕರ್ ಬರಲ್ಲ. ಈ ವಿಚಾರನ ಅವ್ರ ಮಾವಂದರ ಬಳಿ ಹೇಳಿದಾಗ ಅವರು ಅವನನ್ನು ಹುಡ್ಕೋ ಪ್ರಯತ್ನ ಮಾಡ್ತಾರೆ. ಆದರೆ ಎಲ್ಲೂ ಸಿಗದೇ ಇದ್ದಾಗ ಪೊಲೀಸ್ ಮೊರೆ ಹೋಗ್ತಾರೆ. ಕಂಪ್ಲೇಂಟ್ ತಗೊಂಡು ಪೊಲೀಸರು ಮಾರನೇ ದಿನ ಚಂದ್ರಿಕಂಗೆ ಫೋನ್ ಮಾಡಿ ಅವಳನ್ನು ಬರೋದಕ್ಕೆ ಹೇಳ್ತಾರೆ. ಗೀತಾ, ಓಪನ್ ಮಾಡಿ. ಎಲ್ಲಪ್ಪ, ಡಾಕ್ಟ್ರ್ ಏನು ಹೇಳಿದ್ರು? ಸರ್, ಕುತ್ತಿಗೆಗೆ ವೈರ್ ಸುತ್ತಿ ಉಸಿರುಗೊಟ್ಟು ಕೊಲೆ ಮಾಡಿದ್ದಾರೆ ಸರ್. ಹಾಗೆ ಕೊಲೆ ಮಾಡೋಕ್ಕೆ ಮುಂಚೆ ತುಂಬ ಹೊಡೆದಿದ್ದಾರಂತೆ.
ಕೊಲೆ ಮಾಡಿ ಬಾಡಿನ ಹಾಗೆ ನೀರಲ್ಲಿ ಎಸ್ತೋಗಿದ್ದಾರೆ ಸರ್. ಕೊಲೆ ಮಾಡಿದ್ಮೇಲೆ ಬಾಡಿನ ಕೆರೆಗೆ ಎಸೆದ್ರೆ ಅದು ತೇಲುತ್ತೆ ಅಂತ ಎಂಥವ್ರಿಗೂ ಗೊತ್ತಿರುತ್ತೆ. ಆ ಥರ ಗೊತ್ತಿದ್ದು ಅವ್ರು ಕೆರೆಗೆ ಎಸ್ತಿದ್ದಾರೆ ಅಂದರೆ ಅವ್ರು ಪ್ರೊಫೆಷನಲ್ ಕಿಲ್ಲರ್ಸ್ ಅಲ್ಲ. ಅಥವಾ ಇದೇ ಸ್ಥಿತಿನಲ್ಲಿ ಬಾಡಿ ಸಿಗಲಿ ಅಂತ ಏನಾದರೂ ಕೆರೆಗೆ ಎಸ್ದು ಹೋಗಿರ್ಬೋದಾ? ಈಗೇನು ಗೆಸ್ ಮಾಡೋದು ಕಷ್ಟ ಸರ್. ಅವನ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಂಡ್ರೆ ಏನಾದರೂ ಗೊತ್ತಾಗ್ಬೋದು ಸರ್. ಓಕೆ, ಅವ್ರು ತುಂಬ ಶಾಕ್ನಲ್ಲಿದ್ದಾರೆ. ಅವ್ರ ಕಡೆಯವ್ರನ್ನೆಲ್ಲ ಕರೆಸಿ ಬಾಡಿನ ಮನೆಗೆ ಕಳಿಸೋ ವ್ಯವಸ್ಥೆ ಮಾಡಿಸಿ. ಸರಿ ಸರ್. ಯಾಕ್ರಿ ನನ್ನ ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ? ನಿನ್ ಕಣ್ಣಲ್ಲಿ ನಾನ್ ಜೊತೆಗಿದ್ದೀನಿ ಅನ್ನೋ ಖುಷಿಗಿಂತ ಮಕ್ಳಾಗ್ದಿರೋ ನೋವೇ ಕಾಣಿಸ್ತಾ ಇದೆ. ನೋವಿರೋದೇನೋ ಹೌದು ರೀ, ಆದ್ರೆ ಏನ್ ಮಾಡೋದು, ಆ ದೇವರಿಗೆ ನಮ್ ನೋವಿನ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ. ನೋಡು, ನನ್ನ ಫ್ರೆಂಡ್ಗೂ ಇದೇ ರೀತಿ ಪ್ರಾಬ್ಲಮ್ ಇತ್ತಂತೆ. ಅಲ್ಲೆಲ್ಲ ಡಾಕ್ಟರ್ ಹತ್ರ ತೋರಿಸಿದ್ಮೇಲೆ ಎಲ್ಲ ಸಾಲ್ವ್ ಆಯ್ತಂತೆ. ಹೌದಾ? ಇಲ್ಲಿ ಅಂತ ತಿಳ್ಕೊಳ್ರಿ. ಆಯ್ತು, ನನ್ನ ಫ್ರೆಂಡ್ ಹತ್ರ ಎಲ್ಲ ತಿಳ್ಕೊಂತೀನಿ. ನೋಡು, ನಮ್ ಜೀವನದಲ್ಲೂ ಒಂದು ಪುಟ್ಟ ಪಾಪು ಬಂದೇ ಬರುತ್ತೆ, ಯೋಚನೆ ಮಾಡ್ಬೇಡ.